ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಅಡುಗೆ ರುಚಿಯಾಗಿದೆ ಎಂದು ಮಿತಿಮೀರಿ ಆಹಾರ ಸೇವನೆ ಮಾಡಿದರೆ ಜೀರ್ಣಕ್ರಿಯೆ ಮೇಲೆ ದುಷ್ಪರಿಣಾಮ ಉಂಟಾಗಿ ಆರೋಗ್ಯ ಹದಗೆಡಬಹುದು. ಆಹಾರ ಸೇವನೆಯಲ್ಲಿ ನಿಯಂತ್ರಣ ಇಲ್ಲದಿದ್ದರೆ ಅನಾರೋಗ್ಯದ ಜೊತೆಗೆ ಜೀವಾಪಾಯ ಸಂಭವಿಸಬಹುದು ಎಂದು ಪ್ರಗತಿಪರ ಚಿಂತಕ ಹಾಗೂ ಶಿಕ್ಷಕ ವೀರಭದ್ರಪ್ಪ ಆರ್ಕೆ ಹೇಳಿದರು. ಪಟ್ಟಣದ ದಿ ಮುನಿಯಪ್ಪ ದಾಸ್ ಶಾಲೆ ಮೈದಾನದಲ್ಲಿ ಬೆಳಗಿನ ಜಾವ ಪುರಸಭೆ ಹಾಗೂ ಪತಂಜಲಿ ಯೋಗ ಸಮಿತಿ ವತಿಯಿಂದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರೋಗಗಳು ಬಂದ ಬಳಿಕ ವ್ಯಾಯಾಮ, ವಾಕಿಂಗ್ ಮತ್ತು ಯೋಗಾಭ್ಯಾಸದತ್ತ ಮುಖ ಮಾಡುವುದಕ್ಕಿಂತ ಮುಂಚಿತವಾಗಿಯೇ ಯೋಗವನ್ನು ಜೀವನದ ಭಾಗವನ್ನಾಗಿಸಿಕೊಳ್ಳಬೇಕು. ಆರೋಗ್ಯವಂತ ಜೀವನಕ್ಕಾಗಿ ಸರಿಯಾದ ಜೀವನ ಶೈಲಿ, ಸಮತೋಲನ ಆಹಾರ ಹಾಗೂ ಸಮರ್ಪಕ ನಿದ್ರೆ ಅಗತ್ಯ. ಆಹಾರ ಸೇವನೆ ಕುರಿತು ಅರಿವಿನ ಕೊರತೆಯಿಂದ ಹಲವು ರೋಗಗಳು ಹರಡುತ್ತಿವೆ. ಬಿಪಿ, ಮಧುಮೇಹ, ಅಸ್ತಮಾ ಹಾಗೂ ಕಫದಂತಹ ಸಮಸ್ಯೆಗಳಿಂದ ದೂರ ಇರಲು ಯೋಗ ಮತ್ತು ವ್ಯಾಯಾಮಕ್ಕೆ ಆದ್ಯತೆ ನೀಡಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಜಯದೇವ್, ದೇವೇಂದ್ರ ಕರ್ದಳ್ಳಿ, ಮಡಿವಾಳಪ್ಪ, ಶಾಲೆಯ ಮುಖ್ಯ ಶಿಕ್ಷಕಿ ಭಾರತಿ ದಾಸ್, ಶಿಕ್ಷಕಿಯರಾದ ಸೃಷ್ಟಿ ಮುತ್ತೂಲ್, ವೈಶಾಲಿ ದಾಸ್, ಭಾಗ್ಯವಂತಿ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಅಣ್ಣಾರಾಯ್ ಬಿ ಯುನಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್. ಈ ಯೋಗ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು ಅಂತೇಳಿ ನಾನು ಹಿರಣ್ಣ ಸರ್ ಅವರಿಗೆ ಕೇಳ್ಕೊಳ್ತಾ, ರೋಗ ಬರೋದಕ್ಕಿಂತ ಮುಂಚೆ ಯೋಗವನ್ನ ಮಾಡಬೇಕು. ನಾವೇನಾಗಿದ್ದೀವಿ ಅಂದ್ರೆ ರೋಗ ಬಂದ ನಂತರ ಯೋಗವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಈ ರೋಗ ಬಂದ ನಂತರ ಪ್ರಾರಂಭ ಮಾಡಿರುವಂತ ಯೋಗ ಕೆಲವು ಕ್ಷಣಗಳು ಅದನ್ನ ನಿಯಂತ್ರಣ ಮಾಡಬಹುದು, ರೋಗ ಮುಂದುವರಿತದೆ. ಯೋಗ ಮುಂದುವರೆದ್ರೆ ರೋಗ ನಿಯಂತ್ರಣ ಆಗ್ತದೆ. ಹಾಗಾಗಿ ರೋಗದ ಲಕ್ಷಣಗಳನ್ನ ಬರೋದಕ್ಕಿಂತ ಮುಂಚೆ ನಾವು ಯೋಗ ಪ್ರಾರಂಭ ಮಾಡಿದ್ರೆ ರೋಗ ಬರೋದು ಬಹಳ ಕಡಿಮೆ. ಯಾಕೆ ಅಂದ್ರೆ ಎಲ್ಲ ನಮ್ಮ ಶರೀರದ ಒಳಹಂಗಗಳು ಬಹಳ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತವೆ ಯೋಗ ಮಾಡೋದ್ರ ಮೂಲಕ. ಎರಡನೇದ್ದೇನು ಅಂದ್ರೆ ನಾವು ಅಭ್ಯಾಸದ ಬಲದಲ್ಲಿ ಉಳಿದಿರೋದ್ರಿಂದ ಕೆಲವು ದಿನ ಮಾಡ್ತೀವಿ, ಕೆಲವು ದಿನ ನಾವು ಬಿಟ್ಟು ಬಿಡ್ತೀವಿ. ಇದು ಮಾಡಬಾರದು. ಎರಡನೇದ್ದೇನು ಅಂದ್ರೆ ನಮ್ಮ ಆರೋಗ್ಯಕ್ಕೆ ಅನುಸಾರವಾಗಿ ಕೆಲವು ಆಸನಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಮಾಡಬೇಕು. ಯಾಕಂದ್ರೆ ಎಲ್ಲ ಆಸನಗಳು ನಾವು ಮಾಡ್ಲಿಕ್ಕೆ ಆಗಲ್ಲ. ಕೆಲವು ಯಾವ ನಮ್ಮ ಆರೋಗ್ಯಕ್ಕೆ ಅವಶ್ಯಕವಾಗಿರುವಂತಹ ಆಸನಗಳಿದೆ, ಅದನ್ನ ಈ ವೇದಿಕೆಯಲ್ಲಿ ಗುರುಗಳು ಹೇಳ್ತಾರೆ. ಒಬ್ಬೊಬ್ಬರ ಆರೋಗ್ಯದ ಪರಿಸ್ಥಿತಿ ಬೇರೆ ಬೇರೆ ಇರ್ತದೆ. ಅದಕ್ಕೆ ವೈದ್ಯರು ಅವರ ತೂಕ ಮತ್ತು ಬಿಪಿ ಚೆಕ್ ಮಾಡಿ ಔಷಧಗಳನ್ನು ಕೊಡ್ತಾರೆ. ಎಷ್ಟು ನೀವು ಮಿಲಿಗ್ರಾಮ್ ತಗೋಬೇಕು ಔಷಧ ಅನ್ನೋದು. ಅದೇ ರೀತಿ ಯೋಗದಲ್ಲಿ ಕೂಡ ಸಾಧ್ಯ. ನೀರು ಕುಡಿಯೋದು ಕೂಡ ನಾನು ಒಂದು ನಿಮಿಷ ಹೇಳಿ ನನ್ನ